ನಮಸ್ಕಾರ ಗೆಳೆಯರೇ, ಕನ್ನಡ ನ್ಯೂ ಜಿಕೆ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ಇತರರೊಂದಿಗೆ ಹಂಚಿಕೊಳ್ಳಿ. ಈಗ ಕತೆಗೆ ಹೋಗೋಣ. ಅವಳ ಹೆಸರು ಸುಜಾತ. ಪ್ರೈಮರಿ ಸ್ಕೂಲ್ ಒಂದರಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದಾಳೆ. ನೋಡಲು ತುಂಬಾ ತೆಳ್ಳಗಾಗಿ ಬೆಳ್ಳಗಾಗಿ 6 ಅಡಿ ಎತ್ತರದ ಅವಳು ನಡೆಯುವಾಗ ಅವಳ ಉದ್ದನೆಯ ಜಡೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಚಲಿಸುತ್ತಾ ಇರುತ್ತದೆ. ಸುಜಾತ ನಡೆಯುವಾಗ ಅವಳ ಕಾಲಿನ ಗೆಜ್ಜೆಗಳು ಜೋರಾಗಿ ಸದ್ದು ಮಾಡುತ್ತಿರುತ್ತವೆ. ಅವಳು ಕೆಲಸ ಮಾಡುವ ಶಾಲೆಯಿಂದ ಅವಳು ಉಳಿದುಕೊಳ್ಳುವ ಊರು ತುಂಬಾ ದೂರ ಇತ್ತು. ಹಾಗಾಗಿ ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆಲ್ಲ ಅವಳು ರೆಡಿಯಾಗಿ ಮನೆಯಿಂದ ಹೊರಡುತ್ತಿದ್ದಳು. ಶಾಲೆಯನ್ನು ತಲುಪುವಾಗ ಸುಮಾರು ಬೆಳಗ್ಗೆ 9:30 ಇಲ್ಲ 10 ಗಂಟೆ ಆಗುತ್ತಿತ್ತು. ಸುಜಾತಾಗೆ ಇನ್ನೂ ಮದುವೆಯಾಗಲಿಲ್ಲ. ಅವಳ ಜೊತೆ ರಮೇಶ್ ಎನ್ನುವ ವ್ಯಕ್ತಿ ಕೂಡ ಅದೇ ಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದ. ರಮೇಶ್ಗೆ ಕೂಡ ಇನ್ನೂ ಮದುವೆಯಾಗಲಿಲ್ಲ. ಇಬ್ಬರೂ ಒಂದೇ ಊರಿನವರು, ಆದರೆ ಅವರ ಮನೆ ದೂರ ಇತ್ತು. ಇದಕ್ಕೂ ಮೊದಲು ಅವರಿಗೆ ಒಬ್ಬರಿಗೊಬ್ಬರ ಪರಿಚಯ ಇರಲಿಲ್ಲ. ಈಗ ಒಂದೇ ಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದರಿಂದ ಇಬ್ಬರಿಗೂ ಪರಿಚಯವಾಗಿತ್ತು. ಸ್ವಲ್ಪ ಸಮಯದ ನಂತರ ಅವರಿಬ್ಬರ ನಡುವೆ ಸಲುಗೆ ಹುಟ್ಟಿತು. ಹಾಗೆ ಸಲುಗೆ ಪ್ರೀತಿಗೆ ತಿರುಗಿತ್ತು. ಇಬ್ಬರೂ ಒಂದೇ ಲಂಚ್ ಬಾಕ್ಸ್ ಅನ್ನು ಶೇರ್ ಮಾಡಿಕೊಂಡು ತಿನ್ನುವುದು, ಶಾಲೆಯಲ್ಲಿ ಒಬ್ಬರನ್ನು ಒಬ್ಬರು ನೋಡಿಕೊಂಡು ಮುಗುಳ್ನಗುವುದು, ಜೊತೆಯಾಗಿ ಸೈಕ್ಲಿಂಗ್ ಹೋಗುವುದು, ಹೀಗೆ ಎಲ್ಲಾ ಸಂಗತಿಗಳು ನಡೆಯುತ್ತಿದ್ದವು. ಒಂದು ದಿನ ಸುಜಾತ ರಮೇಶನಿಗೆ ಫೋನ್ ಮಾಡಿ ಕೇಳಿದಳು, ಯಾಕೋ ನನಗೆ ಆ ಸುಖ ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ, ನಾವಿಬ್ಬರೂ ಒಮ್ಮೆ ಸೇರೋಣ್ವಾ ಅಂತ ಕೇಳಿದಳು. ರಮೇಶ್ಗೆ ಅವಳ ಮಾತನ್ನು ಕೇಳಿ ಆಶ್ಚರ್ಯವಾಯಿತು. ನಿನಗೆ ಏನಾಗಿದೆ, ಯಾಕೆ ಈ ರೀತಿಯೆಲ್ಲ ಮಾತನಾಡುತ್ತಿದ್ದೀಯ ಅಂತ ಕೇಳಿದ. ಆಗ ಸುಜಾತ, ಹೇಗಿದ್ದರೂ ನಾವು ಮುಂದೆ ಮದುವೆಯಾಗುವವರು, ಈಗ ನಾವಿಬ್ಬರು ಸೇರುವುದರಲ್ಲಿ ತಪ್ಪೇನಿದೆ ಅಂತ ಕೇಳುತ್ತಾಳೆ. ಅದಕ್ಕೆ ರಮೇಶ್, ಮದುವೆಗೆ ಮುಂಚೆ ಇದೆಲ್ಲ ಮಾಡಬೇಕಾ, ಚೆನ್ನಾಗಿರಲ್ಲ, ಹೇಗಿದ್ದರೂ ಮದುವೆ ನಂತರ ಇವೆಲ್ಲವನ್ನು ನಮಗೆ ಬೇಕಾದಂತೆ ನಡೆಸೋಣ ಅಂತ ಹೇಳಿದ. ಆದರೆ ಸುಜಾತ ಒಪ್ಪಲಿಲ್ಲ. ಅದಕ್ಕಾಗಿ ಒತ್ತಾಯ ಮಾಡುತ್ತಿದ್ದಳು. ಕೊನೆಗೆ ರಮೇಶ್ ಒಪ್ಪಿಕೊಂಡು, ಸರಿ ಈಗ ಎಲ್ಲಿಗೆ ಬರಬೇಕು ಹೇಳು ಅಂತ ಕೇಳಿದ. ಸ್ಟಾಫ್ ರೂಮಿಗೆ ಬಾ, ಅಲ್ಲಿ ಯಾರೂ ಇಲ್ಲ ಅಂತ ಹೇಳಿದಳು. ಅಲ್ಲಿ ಬೇಡ, ಯಾರಾದರೂ ನೋಡುತ್ತಿರಬಹುದು, ಮತ್ತೆ ಯಾರಾದರೂ ನೋಡಿದರೆ ಕಷ್ಟ ಅಂತ ಹೇಳಿದ. ಆಗ ಸುಜಾತ, ಇಲ್ಲ, ಅಲ್ಲಿ ಯಾರೂ ನೋಡುವುದಿಲ್ಲ, ನಾವು ಬಾಗಿಲು ಹಾಕಿಕೊಳ್ಳೋಣ ಅಂತ ಹೇಳುತ್ತಾಳೆ. ಆಗ ರಮೇಶನಿಗೆ ಕೋಪ ಬರುತ್ತದೆ. ಯಾಕೆ ನೀನು ಇಷ್ಟೊಂದು ಒಟ್ಟಾಗಿದ್ದೀಯ ಅಂತ ಕೇಳುತ್ತಾನೆ. ಆಗ ಸುಜಾತ, ನಾನು ನನಗಾದ ಆಸೆಯನ್ನು ನಿನ್ನಲ್ಲಿ ಹೇಳಿಕೊಂಡರೆ ನನ್ನನ್ನು ಹೊರಟು ಅಂತ ಹೇಳುತ್ತೀಯ ಅಂತ ಕೋಪಗೊಳ್ಳುತ್ತಾಳೆ. ನೀನು ನನ್ನನ್ನು ಇಷ್ಟೊಂದು ಲಘುವಾಗಿ ಪರಿಗಣಿಸಿದ್ದೀಯಾ ಅಂತ ನಾನು ಭಾವಿಸಿರಲಿಲ್ಲ ಅಂತ ಅವನ ಜೊತೆ ಜಗಳ ಮಾಡುತ್ತಾಳೆ. ಆಗ ರಮೇಶ್, ಸರಿ ಬೇಜಾರಾಗ್ಬೇಡ, ಮದುವೆಗೆ ಮುಂಚೆ ಇದೆಲ್ಲ ಸರಿಯಲ್ಲ ಅಂತ ನಾನು ಹಾಗೆ ಹೇಳಿದೆ. ನನ್ನ ಮಾತು ಕೇಳಿ ನೀನು ಇಷ್ಟೊಂದು ಫೀಲ್ ಆಗುತ್ತೀಯ ಅಂತ ಅಂದುಕೊಂಡಿರಲಿಲ್ಲ ಅನ್ನುತ್ತಾನೆ. ಸರಿ, ನನಗೆ ಆಸೆ ಇದೆ, ಆದರೆ ಇದರ ಕುರಿತು ನಿನ್ನನಲ್ಲದೆ ಇನ್ಯಾರನ್ನು ಕೇಳಲಿ, ಈಗ ಬರ್ತೀಯಾ ಇಲ್ವಾ ಅಂತ ಕೇಳಿದಳು. ಆಗ ರಮೇಶ್, ಸರಿ, ಆದರೆ ಸ್ಟಾಫ್ ರೂಮ್ ಮಾತ್ರ ಬೇಡ, ಬೇರೆ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಹೇಳುತ್ತಾನೆ. ಈವರೆಗೂ ತುಂಬಾ ಲೀವ್ ಹಾಕಿ ಬಿಟ್ಟಿದ್ದೇನೆ, ಮತ್ತೆ ರಜೆ ಹಾಕಿದರೆ ನನ್ನ ಕೆಲಸ ಹೋಗಿ ಬಿಡುತ್ತದೆ, ಅದಕ್ಕಾಗಿ ಸ್ಟಾಫ್ ರೂಮ್ ಆದರೆ ಏನು ಪ್ರಾಬ್ಲಮ್ ಇರಲ್ಲ ಅಂತ ನಿನಗೆ ಹೇಳಿದೆ ಅನ್ನುತ್ತಾಳೆ ಸುಜಾತ. ಹಾಗಲ್ಲ, ನಾವು ಮಾಡುತ್ತಿರುವ ಕೆಲಸ ಸ್ಟಾಫ್ ರೂಮಲ್ಲಿ ಎಷ್ಟಾದ್ರೂ ಸರಿಯಾಗಲ್ಲ, ಅದಕ್ಕೆ ಅಲ್ಲಿ ಬೇಡ ಅಂತ ಹೇಳುತ್ತಿದ್ದೇನೆ ಅಂದ. ಸರಿ, ಹಾಗಾದ್ರೆ ಎಲ್ಲಿಗೆ ಹೋಗೋಣ ಅಂತೀಯ ಅಂತ ಕೇಳುತ್ತಾಳೆ. ನಾವಿಬ್ಬರೂ ಸೇರಿಕೊಂಡು ಹೊರಗಡೆ ಹೋಗಿ ಸಿನಿಮಾನ ನೋಡಿಕೊಂಡು ಬರೋಣ ಅನ್ನುತ್ತಾನೆ. ಯಾವಾಗಲೂ ಸಿನಿಮಾನೇನಾ, ನೀನು ಏನಾದರೂ ಹೊಸದಾಗಿ ಯೋಚನೆ ಮಾಡು ಅನ್ನುತ್ತಾಳೆ ಸುಜಾತ. ಸರಿ, ಅದು ಬೇಡ ಅಂದ್ರೆ ಇನ್ನೇನಿದೆ, ಏನು ಮಾಡೋಣ ಅಂತ ನೀನೇ ಹೇಳು ಅನ್ನುತ್ತಾನೆ ರಮೇಶ್. ನಂಗೇನು ಗೊತ್ತಿದೆ ರಮೇಶ್, ನೀನು ಬಿಟ್ಟರೆ ಸ್ಕೂಲ್, ಬಿಟ್ಟರೆ ಮನೆ, ನನಗೆ ಅಷ್ಟೇ ಗೊತ್ತಿರೋದು ಅಂತ ಅನ್ನುತ್ತಾಳೆ. ಸರಿ, ಇವತ್ತು ಸಂಜೆ ಅಥವಾ ನಾಳೆ ಹೋಗೋಣ ಅನ್ನುತ್ತಾನೆ ರಮೇಶ್. ಏನ್ ರಮೇಶ್ ಹಾಗೆ ಹೇಳ್ತಾ ಇದ್ದೀಯಾ, ಇವತ್ತು ನೀನು ನನ್ನ ಆಸೆ ಪೂರೈಸ್ತೀಯಾ ಇಲ್ವಾ ಅಂತ ಕೇಳುತ್ತಾಳೆ. ಈಗ ಆಗಲ್ಲ, ನಾಳೆ ಯಾವುದೋ ಮೀಟಿಂಗ್ ಇದೆ ಅಂತ ಎಲ್ಲ ಟೀಚರ್ ಹೊರಗಡೆ ಹೋಗುತ್ತಾ ಇದ್ದಾರೆ, ನನಗೆ ಇಲ್ಲೇ ಇರೋಕೆ ಹೇಳಿದ್ದಾರೆ, ನಾಳೆ ನಿನ್ನ ಆಸೆ ಎಲ್ಲ ತೀರಿಸುತ್ತಾನೆ ಅಂತ ಹೇಳುತ್ತಾನೆ. ಸರಿ ರಮೇಶ್, ನಾಳೆ ತಪ್ಪದೆ ನನ್ನ ಆಸೆ ತೀರಿಸಬೇಕು ಅಂತ ಹೇಳುತ್ತಾಳೆ ಸುಜಾತ. ಸರಿ, ಈಗ ಊಟ ಮಾಡಿದ್ಯಾ ಅಂತ ಕೇಳುತ್ತಾನೆ ರಮೇಶ್. ಇಲ್ಲ ರಮೇಶ್, ಇನ್ನೂ ಮಾಡಿಲ್ಲ, ಈಗ ಊಟ ಮಾಡಬೇಕು ಅನ್ನುತ್ತಾಳೆ. ಇನ್ನೂ ತಿಂದಿಲ್ವಾ, ಬೇಗ ಊಟ
ಮಾಡು, ಇಲ್ಲ ಅಂದ್ರೆ ನಿನ್ನ ಆರೋಗ್ಯ ಕೆಟ್ಟು ಹೋಗುತ್ತದೆ ಅಂದ ರಮೇಶ್. ಸರಿ ತಿಂತೇನೆ, ನೀನೇನು ಟಿಫನ್ ತಂದಿದ್ದೀಯಾ? ನನ್ನ ಅತ್ತೆಯವರು ಏನು ಕಳುಹಿಸಿಕೊಟ್ಟಿದ್ದಾರೆ ಅಂತ ಕೇಳುತ್ತಾಳೆ ಸುಜಾತ. ಬೆಂಡೆಕಾಯಿ ಸಾಂಬಾರ್ ಮಾಡಿಕೊಟ್ಟಿದ್ದಾರೆ, ನೀನು ಏನು ತಂದಿದ್ದೀಯಾ ಅಂತ ಕೇಳುತ್ತಾನೆ. ನಮ್ಮ ಮನೆಯಲ್ಲಿ ಮೂಲಂಗಿ ಸಾರು ಮಾಡಿಕೊಟ್ಟಿದ್ದಾರೆ, ನನಗೆ ಅದು ಇಷ್ಟ ಇಲ್ಲ, ಅದಕ್ಕಾಗಿ ಮೊಸರು ಹಾಕಿಕೊಂಡು ಊಟ ಮಾಡುತ್ತೇನೆ ಅನ್ನುತ್ತಾಳೆ. ಹೌದಾ, ಇರು, ನಾನು ನಿನಗೆ ಬೆಂಡೆಕಾಯಿ ಸಾರು ತಂದುಕೊಡುತ್ತೇನೆ ಅಂತ ಹೇಳುತ್ತಾನೆ. ಸರಿ ಬೇಗ ತಂದುಕೊಡು, ನನಗೆ ಕೇಳಿ ಆಸೆಯಾಗುತ್ತಿದೆ ಅನ್ನುತ್ತಾಳೆ. ರಮೇಶ್ ಲಂಚ್ ಬ್ಯಾಗ್ ತೆಗೆದುಕೊಂಡು ಹೋಗಿ ಅವಳ ಹತ್ತಿರ ಕುಳಿತುಕೊಳ್ಳುತ್ತಾನೆ. ಇಬ್ಬರೂ ಸೇರಿ ಊಟ ಮಾಡಿ ಆಮೇಲೆ ರಮೇಶ್ ಕ್ಲಾಸ್ ರೂಮಿಗೆ ಬರುತ್ತಾನೆ. ಹೀಗೆ ಪ್ರತಿದಿನ ಫೋನಲ್ಲಿ ಮಾತನಾಡುತ್ತಿರುತ್ತಾರೆ. ಯಾವಾಗ ನಮಗೆ ಜೊತೆಗೆ ಇರುವ ಟೈಮ್ ಬರುತ್ತದೋ, ನನ್ನ ಆಸೆ ಯಾವಾಗ ತೀರುತ್ತದೋ ಅಂತ ಸುಜಾತ ಕೇಳುತ್ತಿರುತ್ತಾಳೆ. ಆದಷ್ಟು ಬೇಗ ಮದುವೆಯಾಗೋಣ ಅಂತ ರಮೇಶ್ ಹೇಳುತ್ತಾನೆ. ಆದರೆ ನಮ್ಮ ಮನೆಯಲ್ಲಿ ಒಪ್ಪಿಕೊಳ್ಳುತ್ತಾರೋ ಇಲ್ಲವೋ ಅಂತ ಹೇಳುತ್ತಾಳೆ ಸುಜಾತ. ಒಂದು ಸಲ ನಿಮ್ಮ ಅಪ್ಪ ಅಮ್ಮನ ಜೊತೆ ಮಾತನಾಡಿ ನೋಡು ಅಂದ ರಮೇಶ್. ಸರಿ ರಮೇಶ್, ನೋಡುತ್ತೇನೆ, ಈ ಮಧ್ಯದಲ್ಲಿ ಯಾವಾಗಲಾದರೂ ಒಮ್ಮೆ ಮಾತನಾಡಿ ನೋಡುತ್ತೇನೆ ಎಂದಳು ಸುಜಾತ. ಓಕೆ, ಹಾಗಿದ್ರೆ ನೀನು ಮನೆಗೆ ಹೋಗುವಾಗ ಬಸ್ ಸ್ಟಾಪ್ ಹತ್ತಿರ ನನಗಾಗಿ ವೇಟ್ ಮಾಡು ಅಂದ ರಮೇಶ್. ಯಾಕೆ, ಏನಾದರೂ ಕೆಲಸ ಇದೆಯಾ ನನ್ನ ಜೊತೆ ಅಂತ ಕೇಳುತ್ತಾಳೆ. ಹಾಗೇನಿಲ್ಲ, ನಿನ್ನ ಪಕ್ಕ ಕುಳಿತುಕೊಂಡು ತುಂಬಾ ದಿನ ಆಯ್ತಲ್ವಾ, ಅದಕ್ಕಾಗಿ ಕೇಳ್ತಾ ಇದ್ದೇನೆ ಅಂದ. ಸರಿ ರಮೇಶ್, ನನಗೂ ಕೂಡ ನಿನ್ನ ಪಕ್ಕ ಕುಳಿತುಕೊಂಡು ತುಂಬಾ ದಿನ ಆಯ್ತು ಅಂತ ಅನಿಸ್ತಾ ಇದೆ ಅನ್ನುತ್ತಾಳೆ. ಸ್ಕೂಲ್ ಮುಗಿದ ಮೇಲೆ ಸುಜಾತ ತನ್ನ ಸ್ಟಾಫ್ ಜೊತೆ ಸೇರಿಕೊಂಡು ಬಸ್ ಸ್ಟಾಪಿಗೆ ಹೋಗುತ್ತಾಳೆ. ರಮೇಶ್ ಕೂಡ ಅವನ ಕೊಲೀಗ್ಸ್ ಜೊತೆ ಸೇರಿಕೊಂಡು ಫಸ್ಟ್ ಬಸ್ ಸ್ಟಾಪ್ಗೆ ಹೋಗುತ್ತಾನೆ. ಆಮೇಲೆ ಅಲ್ಲಿ ಇಬ್ಬರೂ ಮಾತನಾಡುತ್ತಾ ನಿಂತಿರುತ್ತಾರೆ. ಅಲ್ಲೇ ವೇಟ್ ಮಾಡಿ ಸ್ಟಾಫ್ ಎಲ್ಲರೂ ಹೋದ ಮೇಲೆ ಇಬ್ಬರೂ ಬಸ್ ಸ್ಟಾಪ್ ಅಲ್ಲಿ ಇನ್ನಷ್ಟು ಹೊತ್ತು ಕುಳಿತುಕೊಳ್ಳುತ್ತಾರೆ. ಸ್ವಲ್ಪ ಹೊತ್ತಲ್ಲಿ ಇನ್ನೊಂದು ಬಸ್ ಬರುತ್ತದೆ. ಇಬ್ಬರು ಸೇರಿ ಬಸ್ ಹತ್ತುತ್ತಾರೆ. ಒಂದೇ ಸೀಟಲ್ಲಿ ಅಕ್ಕಪಕ್ಕ ಕುಳಿತುಕೊಳ್ಳುತ್ತಾರೆ. ಒಬ್ಬರ ಕೈಯನ್ನು ಇನ್ನೊಬ್ಬರು ಹಿಡಿದುಕೊಂಡು ಮಾತನಾಡುತ್ತಾ ಕುಳಿತುಕೊಂಡು ತಮ್ಮ ಊರಿಗೆ ಹೋಗುತ್ತಾರೆ. ಮರುದಿನ ಎಂದಿನಂತೆ ರೆಡಿಯಾಗಿ ಸ್ಕೂಲ್ಗೆ ಬರುತ್ತಾರೆ. ರಮೇಶ್ ಸ್ಕೂಲ್ ಹತ್ತಿರ ಬಂದು ನೋಡಿದರೆ ಸ್ಕೂಲ್ ಕ್ಲೋಸ್ ಆಗಿರುತ್ತದೆ. ಅಯ್ಯೋ, ಇವತ್ತು ರಜೆನಾ? ಹಾಗಂತ ನನಗೆ ಯಾವುದು ಮೆಸೇಜ್ ಕೂಡ ಬಂದಿಲ್ವಲ್ಲ, ಏನಾಯ್ತು ಅಂತ ಯೋಚನೆ ಮಾಡುತ್ತಾ ಇರುತ್ತಾನೆ. ಸರಿ, ಬೇರೆ ಯಾರಿಗಾದ್ರೂ ಕಾಲ್ ಮಾಡೋಣ ಅಂತ ತನ್ನ ಜೊತೆಯಲ್ಲಿ ವರ್ಕ್ ಮಾಡುವ ಇನ್ನೊಬ್ಬ ಸರ್ಗೆ ಫೋನ್ ಮಾಡುತ್ತಾನೆ ರಮೇಶ್. ಏನ್ ಸರ್, ಇವತ್ತು ಸ್ಕೂಲ್ಗೆ ಹಾಲಿಡೇನಾ? ಗೇಟ್ ಕ್ಲೋಸ್ ಆಗಿದೆ ಅಂತ ಕೇಳುತ್ತಾನೆ. ಹೌದು ರಮೇಶ್, ಇವತ್ತು ಸ್ಕೂಲಿಗೆ ಹಾಲಿಡೇ ಅಂತ ಹೇಳುತ್ತಾರೆ. ಅದೇನ್ ಸರ್, ನನಗೆ ಹೇಳಲೇ ಇಲ್ಲ, ಯಾವುದೇ ಮೆಸೇಜ್ ಕೂಡ ಬರಲಿಲ್ಲ ಅಂತಾನೆ ರಮೇಶ್. ಅದೇನ್ ಸರ್ ಹೀಗೆ ಹೇಳ್ತಾ ಇದ್ದೀರಾ, ಮೀಟಿಂಗ್ ಇದೆ ಅಂತ ನಿನ್ನೇನೆ ಹೇಳಿದ್ರಲ್ವಾ ಅನ್ನುತ್ತಾರೆ ಅವರು. ಮೀಟಿಂಗ್ ಇದೆ ಅಂತ ಹೇಳಿದ್ರು, ಆದರೆ ರಜೆ ಅಂತ ಹೇಳಿರಲಿಲ್ಲ. ಇಷ್ಟಕ್ಕೂ ಮೀಟಿಂಗ್ಗೆ ನೀವೇ ಹೋಗ್ತೀರಾ ಅಂತ ಹೇಳಿದ್ರಿ ವಿನಃ ನಮ್ಮನ್ನು ಬನ್ನಿ ಅಂತ ಹೇಳಿಲ್ವಲ್ಲ ಅಂತ ಕೇಳುತ್ತಾನೆ ರಮೇಶ್. ಅದ್ಹೇಗೆ, ನಾವು ಮಾತ್ರ ಹೋಗ್ತೇವೆ, ನೀವು ಕೂಡ ನಮ್ಮ ಕೊಲೀಗ್ ಅಲ್ವಾ, ನಿಮಗೂ ಮೀಟಿಂಗ್ ಇರುತ್ತೆ ಅನ್ನುತ್ತಾರೆ ಆ ಕಡೆಯಿಂದ. ಸರಿ, ಆಗಿದ್ದೇನೋ ಆಯ್ತು, ಈಗ ನನಗೆ ಎಲ್ಲಿಗೆ ಬರೋಕೆ ಹೇಳ್ತೀರಾ ಅಂತ ಕೇಳುತ್ತಾನೆ ರಮೇಶ್. ನನಗೂ ಸರಿಯಾಗಿ ಗೊತ್ತಿಲ್ಲ ಸರ್, ಯಾವುದಕ್ಕೂ ನೀವು ಒಮ್ಮೆ ಹೆಡ್ ಮಾಸ್ಟರ್ಗೆ ಫೋನ್ ಮಾಡಿ ಕೇಳಿಕೊಳ್ಳಿ ಅಂತ ಫೋನ್ ಇಡುತ್ತಾರೆ ಅವರು. ರಮೇಶ್ಗೆ ಬೇಸರವಾಗುತ್ತದೆ. ಈ ವಿಷಯವನ್ನು ಸುಜಾತಗೆ ಹೇಳುತ್ತಾನೆ ರಮೇಶ್. ಆಗ ಸುಜಾತ, ಇದೇನ್ ರಮೇಶ್, ನಾವೇನೋ ಅಂದುಕೊಂಡರೆ ಇನ್ನೇನೋ ಆಗ್ತಾ ಇದೆ, ಈಗ ನಾವು ಮೀಟಿಂಗ್ಗೆ ಹೋಗಬೇಕಾ ಅಥವಾ ಹೊರಗಡೆ ಹೋಗೋದಾ ಅಂತ ಕೇಳುತ್ತಾಳೆ. ಏನ್ ಸುಜಾತ, ಯಾವಾಗ ನೋಡಿದರೂ ನೀನು ಅದೇ ಆಲೋಚನೆಯಲ್ಲೇ ಇರ್ತೀಯ, ನಾವು ಮೀಟಿಂಗ್ಗೆ ಹೋಗಿಲ್ಲ ಅಂದ್ರೆ ನಮ್ಮ ಜಾಬ್ ಹೋಗುತ್ತೆ, ಸ್ವಲ್ಪ ಆದ್ರೂ ಸೀರಿಯಸ್ನೆಸ್ ಬೇಡ್ವಾ ಅಂತ ಅಸಮಾಧಾನ ತೋರಿಸುತ್ತಾನೆ. ನಿನ್ನೆ ನೀನು ತಾನೇ ಹೇಳಿದ್ದು ಇವತ್ತು ಹೊರಗಡೆ ಹೋಗೋಣ ಅಂತ, ಅದಕ್ಕೆ ಕೇಳಿದೆ ಅನ್ನುತ್ತಾಳೆ. ಹೌದು, ನನಗೆ ತಲೆ ಕೆಟ್ಟಿತ್ತು, ಅದಕ್ಕೆ ಹೇಳಿದ್ದೆ ಅನ್ನುತ್ತಾನೆ ರಮೇಶ್. ಏನ್ ರಮೇಶ್, ಯಾವಾಗ ನೋಡಿದರೂ ನನ್ನ ಮೇಲೆ ಕೋಪ ತೋರಿಸುತ್ತೀಯಲ್ಲ ಅನ್ನುತ್ತಾಳೆ. ಮತ್ತೇನು ಸುಜಾತ, ಇಲ್ಲಿರುವ ಸಿಚುವೇಶನ್ ಏನು, ನೀನು ಮಾತಾಡ್ತಾ ಇರೋದು ಏನು ಅನ್ನುತ್ತಾನೆ. ಸರಿ, ಈಗ ಮೀಟಿಂಗ್ಗೆ ಹೋಗಬೇಕಾ? ಎಲ್ಲಿಗೆ ಹೋಗಬೇಕು? ನನಗಂತೂ ಯಾವುದೇ ಮೆಸೇಜ್ ಬಂದಿಲ್ಲ ಅನ್ನುತ್ತಲೇ. ನನಗೂ ಕೂಡ ಬಂದಿಲ್ಲ. ವೀರ್ಷ್ ಸರ್ಗೆ ಕೇಳಿದಾಗ ಬೇಕಿದ್ರೆ ಹೆಡ್ ಮಾಸ್ಟ್ರಿಗೆ ಕೇಳಿಕೊಳ್ಳಿ ಅಂದರು, ಅವರಿಗೆ ಫೋನ್ ಮಾಡಿದರೆ ಏನು ಹೇಳುತ್ತಾರೋ ಗೊತ್ತಿಲ್ಲ, ಯಾವುದಕ್ಕೂ ಒಂದು ಕಾಲ್ ಮಾಡಿ ಕೇಳುತ್ತೇನೆ ಅನ್ನುತ್ತಾನೆ ರಮೇಶ್. ಹೆಡ್ ಮಾಸ್ಟರ್ಗೆ ಫೋನ್ ಮಾಡಿದಾಗ, ಏನ್ ರಮೇಶ್, ಎಲ್ಲಿದ್ದೀರಾ, ಮೀಟಿಂಗ್ ಯಾಕೆ ಬಂದಿಲ್ಲ ಅಂತ ಕೇಳುತ್ತಾರೆ. ಏನ್ ಸರ್, ಮೀಟಿಂಗ್ಗೆ ಎಲ್ಲಿಗೆ ಬರಬೇಕು ಅಂತ ಹೇಳಲೇ ಇಲ್ಲ,
ಮೆಸೇಜ್ ಕೂಡ ಇಲ್ಲ ಅನ್ನುತ್ತಾನೆ ರಮೇಶ್. ಓ ಸಾರಿ, ಮರೆತೋಗಿತ್ತು, ಇರು ಈಗ ಕಳುಹಿಸುತ್ತೇನೆ ಅಂತ ಮೆಸೇಜ್ ಕಳಿಸುತ್ತಾರೆ. ಆ ಮೆಸೇಜ್ ನೋಡಿಕೊಂಡು ಇಬ್ಬರು ಮೀಟಿಂಗ್ ನಡೆಯುವ ಸ್ಥಳಕ್ಕೆ ಹೊರಡುತ್ತಾರೆ. ದಾರಿಯಲ್ಲಿ ಹೋಗುವಾಗ ರಮೇಶ್ ಹೇಳುತ್ತಾನೆ, ಏನು ಸುಜಾತ, ನಮ್ಮ ಕೊಲೀಗ್ ಎಲ್ಲ ಹೀಗೆ ಮಾಡುತ್ತಾ ಇದ್ದಾರೆ. ಮೀಟಿಂಗ್ ಹೋಗುವ ಬಗ್ಗೆ ಒಂದು ಮಾತು ಕೂಡ ನಮಗೆ ಹೇಳಿಲ್ಲ, ಯಾಕೆ ಹೀಗೆ ಆಡ್ತಾರೋ ಅಂದ. ಆಗ ಸುಜಾತ, ನಾವಿಬ್ಬರು ಹೀಗೆ ಜೊತೆಯಾಗಿ ಓಡಾಡೋದು ಅವರಿಗೆ ಯಾರಿಗೂ ಇಷ್ಟ ಇಲ್ಲ. ಅವರೆಲ್ಲ ನಮ್ಮ ಮೇಲೆ ಉರಿದುಕೊಂಡಿದ್ದಾರೆ, ಅದಕ್ಕಾಗಿ ಹೀಗೆ ಮಾಡುತ್ತಿದ್ದಾರೆ ಅನ್ನುತ್ತಾಳೆ. ಅದೇನೇ ಇರಲಿ, ನಮ್ಮ ಮದುವೆ ಆದ ಮೇಲೆ ಇದೆಲ್ಲ ಪ್ರಾಬ್ಲಮ್ ಇರಲ್ಲ ಅಂತ ಹೇಳುತ್ತಾನೆ ರಮೇಶ್. ಹೌದು ರಮೇಶ್, ಹೇಗಾದರೂ ಮಾಡಿ ನನ್ನ ಅಪ್ಪ ಅಮ್ಮನನ್ನು ಈ ಮದುವೆಗೆ ಒಪ್ಪಿಸಬೇಕು ಅನ್ನುತ್ತಾಳೆ ಸುಜಾತ. ಈಗ ನಾವು ಖಾಲಿನೇ ಇದ್ದೀವಲ್ಲ, ಯಾವುದಕ್ಕೂ ನೀನು ನಿನ್ನ ಮನೆಗೆ ಒಂದು ಫೋನ್ ಮಾಡಿ ನಮ್ಮ ವಿಷಯ ಹೇಳಿಬಿಡು, ನಾನು ಕೂಡ ನಮ್ಮ ಮನೆಯಲ್ಲಿ ಹೇಳುತ್ತೇನೆ ಅಂತ ಮನೆಗೆ ಫೋನ್ ಮಾಡುತ್ತಾನೆ ರಮೇಶ್. ಅಮ್ಮ ಅಪ್ಪ ಎಲ್ಲಿದ್ದಾರೆ, ನಾನು ಅವರಿಗೆ ಒಂದು ವಿಷಯ ಹೇಳಬೇಕು ಅನ್ನುತ್ತಾನೆ. ಇಲ್ಲೇ ಇದ್ದಾರೆ, ತೆಗೆದುಕೊಳ್ಳಿ ಅಂತ ರಮೇಶನ ಅಮ್ಮ ಫೋನನ್ನು ಅಪ್ಪನಿಗೆ ಕೊಡುತ್ತಾರೆ. ಅಪ್ಪ, ನಾನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೇನೆ, ಅವಳ ಹೆಸರು ಸುಜಾತ, ಅವಳು ನನ್ನ ಜೊತೆನೆ ವರ್ಕ್ ಮಾಡುತ್ತಿದ್ದಾಳೆ, ನಮ್ಮ ಸ್ಕೂಲಲ್ಲೇ ಗೌರ್ಮೆಂಟ್ ಟೀಚರ್ ಅನ್ನುತ್ತಾನೆ ರಮೇಶ್. ಅವರದು ಯಾವ ಜಾತಿ ಅಂತ ಕೇಳುತ್ತಾರೆ ರಮೇಶನ ಅಪ್ಪ. ಅವರು ಕೂಡ ನಮ್ಮ ಜಾತಿಯವರೇ ಅಪ್ಪ ಅಂತ ಹೇಳುತ್ತಾನೆ ರಮೇಶ್. ಸರಿ, ಅವರ ಅಪ್ಪ ಅಮ್ಮನಿಗೆ ನಮ್ಮ ಮನೆಗೆ ಬಂದು ಒಮ್ಮೆ ಮಾತನಾಡಲು ಹೇಳು ಅಂತ ಹೇಳುತ್ತಾರೆ ರಮೇಶನಪ್ಪ. ಇದನ್ನು ಕೇಳಿ ಸುಜಾತ ಎದೆ ಜೋರಾಗಿ ಹೊಡೆದುಕೊಳ್ಳುತ್ತಿರುತ್ತೆ. ಥ್ಯಾಂಕ್ಸ್ ರಮೇಶ್ ಅನ್ನುತ್ತಾಳೆ. ಥ್ಯಾಂಕ್ಸ್ ಹಾಗಿರಲಿ, ಮೊದಲು ನೀನು ನಿನ್ನ ಅಪ್ಪ ಅಮ್ಮನಿಗೂ ಫೋನ್ ಮಾಡಿ ವಿಷಯ ಹೇಳು ಅಂತ ಹೇಳುತ್ತಾನೆ ರಮೇಶ್. ಸುಜಾತ ಅವಳ ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ಹೀಗೆ ಹೇಳುತ್ತಾಳೆ. ಹಲೋ ಡ್ಯಾಡಿ, ನಾನು ಒಬ್ಬ ಹುಡುಗನನ್ನ ಪ್ರೀತಿಸ್ತಾ ಇದ್ದೇನೆ, ಅವನ ಹೆಸರು ರಮೇಶ್, ಅವನು ಕೂಡ ನನ್ನ ಜೊತೆಯಲ್ಲಿ ನಮ್ಮ ಸ್ಕೂಲಲ್ಲಿ ಗೌರ್ಮೆಂಟ್ ಟೀಚರ್ ಆಗಿ ಕೆಲಸ ಮಾಡುತ್ತಿದ್ದಾನೆ, ತುಂಬಾ ಒಳ್ಳೆ ಹುಡುಗ, ನೀವು ಒಪ್ಪಿಕೊಂಡರೆ ಅವನನ್ನೇ ಮದುವೆಯಾಗಬೇಕು ಅಂತ ಅಂದುಕೊಂಡಿದ್ದೇನೆ. ಅವರ ಅಪ್ಪ ಅಮ್ಮ ಕೂಡ ಒಪ್ಪಿಕೊಂಡಿದ್ದಾರೆ. ಒಂದು ಒಳ್ಳೆಯ ದಿನ ನೋಡಿ ನಿಮ್ಮ ಅಪ್ಪ ಅಮ್ಮನನ್ನು ಕೂಡಿಕೊಂಡು ಮನೆಗೆ ಬಾ ಅಂತ ಹೇಳುತ್ತಿದ್ದಾರೆ, ನೀವೇನಂತೀರಾ ಅಂತ ಕೇಳುತ್ತಾಳೆ. ಹೌದಾ, ಒಳ್ಳೆಯ ಕೆಲಸ ಮಾಡಿದೆ, ನನಗೆ ಹೇಳಿ ನನ್ನ ಕೆಲಸವನ್ನು ಕಡಿಮೆ ಮಾಡಿದೆ. ಒಂದು ಕೆಲಸ ಮಾಡು, ನಾವಿಲ್ಲದೆ ನೀನೆ ಮದುವೆನೂ ಕೂಡ ಮಾಡ್ಕೊಂಡು ಬಿಡು ಅಂತ ಹೇಳುತ್ತಾರೆ. ಅದೇನಪ್ಪಾ ಹಾಗಂತಿದ್ದೀರಾ, ನಿಮಗೆ ಹೇಳದೆ ನಾನೇನಾದರೂ ಕೆಲಸ ಮಾಡಿದ್ದೇನಾ ಅಂತ ಕೇಳುತ್ತಾಳೆ ಸುಜಾತ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಏನಾದರೂ ಮಾಡಿದಿನಾ ಅಂತ ಕೇಳ್ತಾ ಇದೆಯಲ್ಲಮ್ಮ ಅನ್ನುತ್ತಾರೆ. ಹಾಗಲ್ಲಪ್ಪ, ನನಗೆ ರಮೇಶ್ ತುಂಬಾ ಇಷ್ಟ, ಅದು ಅಲ್ಲದೆ ಗವರ್ನಮೆಂಟ್ ಜಾಬ್ ಬೇರೆ, ಅವನು ನಿಮಗೂ ಕೂಡ ತುಂಬಾ ಇಷ್ಟ ಆಗ್ತಾನೆ ಅನ್ನುತ್ತಾಳೆ. ಏನೋ ಅಮ್ಮ, ನನಗೆ ಆ ವಿಷಯದ ಬಗ್ಗೆ ಏನು ಹೇಳಬೇಡ, ನೀನು ಆ ಹುಡುಗನನ್ನು ಕರೆದುಕೊಂಡು ನಮ್ಮನೆಗೆ ಬಾ, ಅವನನ್ನು ನೋಡಿದ ಮೇಲೆ ಅವನ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿದ ಮೇಲೆ ಅವನು ನಿನಗೆ ಸೆಟ್ ಆಗುತ್ತಾನೋ ಇಲ್ಲವೋ ಅಂತ ಹೇಳುತ್ತೇನೆ ಅನ್ನುತ್ತಾರೆ. ಸರಿಯಪ್ಪ, ನಾನು ಅವರನ್ನು ಕರೆದುಕೊಂಡು ಬರುತ್ತೇನೆ ಅಂತ ಹೇಳಿ ಸುಜಾತ ಕಾಲ್ ಕಟ್ ಮಾಡುತ್ತಾಳೆ. ಹೇಗಾದ್ರೂ ಮಾಡಿ ಅಪ್ಪ ಅಮ್ಮನನ್ನು ಮದುವೆಗೆ ಒಪ್ಪಿಸಬೇಕು ಅಂತ ಅಂದುಕೊಂಡು ನನ್ನ ಅಪ್ಪ ಅಮ್ಮ ನಿನ್ನನ್ನು ಕರೆದುಕೊಂಡು ಬರೋಕೆ ಹೇಳ್ತಾ ಇದ್ದಾರೆ. ಈಗ ಮೀಟಿಂಗ್ ಮುಗಿಸಿಕೊಂಡು ನಾವಿಬ್ಬರು ನಮ್ಮ ಮನೆಗೆ ಹೋಗೋಣ ಅಂತ ರಮೇಶನಿಗೆ ಹೇಳುತ್ತಾಳೆ. ಸರಿ ಅಂತ ಹೇಳುತ್ತಾ ಇಬ್ಬರು ಸೇರಿ ಮೀಟಿಂಗ್ ಹೋಗುತ್ತಾರೆ. ಮೀಟಿಂಗ್ ಮುಗಿಸಿಕೊಂಡು ಇಬ್ಬರು ಜೊತೆಯಲ್ಲಿ ಸುಜಾತಳ ಮನೆಗೆ ಹೋಗುತ್ತಾರೆ. ರಮೇಶನನ್ನು ಕಂಡ ಕೂಡಲೇ ಸುಜಾತಳ ಅಪ್ಪನಿಗೆ ಇಷ್ಟವಾಗುತ್ತದೆ. ಆದರೂ ಅವನಿಗೆ ಕೆಲವೊಂದು ಪ್ರಶ್ನೆಯನ್ನು ಕೇಳುತ್ತಾ ಅವನ ಜೊತೆ ಸ್ವಲ್ಪ ಹೊತ್ತು ಮಾತನಾಡುತ್ತಾನೆ. ಅವನು ಕೊಟ್ಟಿರುವ ಉತ್ತರ ಹಾಗೂ ಅವನ ವಿಧೇಯ ಸ್ವಭಾವ ಕಂಡು ಸುಜಾತಾಳ ಅಪ್ಪನಿಗೆ ರಮೇಶ್ ಇಷ್ಟವಾಗುತ್ತಾನೆ. ಮದುವೆಗೆ ಒಪ್ಪಿಕೊಳ್ಳುತ್ತಾನೆ. ರಮೇಶ ಮತ್ತು ಸುಜಾತ ಇಬ್ಬರು ಸಂತೋಷದಿಂದ ಒಬ್ಬರ ಕೈಯನ್ನು ಒಬ್ಬರು ಹಿಡಿದುಕೊಂಡು ಮರುದಿನ ಸ್ಕೂಲಿಗೆ ಬರುತ್ತಾರೆ. ಸ್ಟಾಫ್ ರೂಮಲ್ಲಿ ಯಾರೂ ಇಲ್ಲದಿರುವ ಸಮಯ ನೋಡಿಕೊಂಡು ಸುಜಾತ ರಮೇಶ್ಗೆ ಫೋನ್ ಮಾಡಿ ಕರೆಸಿಕೊಳ್ಳುತ್ತಾಳೆ. ರಮೇಶ್ ಅವಳ ಬಹುದಿನದ ಆಸೆಯಂತೆ ಸ್ಟಾಫ್ ರೂಮಲ್ಲೇ ಅವಳ ಆಸೆಯನ್ನು ಈಡೇರಿಸುತ್ತಾನೆ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯಗಳನ್ನು kannada newsgk@gmail.com ಗೆ ಕಳಿಸಿ. ನಮಸ್ಕಾರ.